ಈಗ ನಾನು ಮಾತಾಡ್ಸೋಕೆ ಬಂದಿರೋದು ಚಂದ್ರಮೋಹನ್ ಪಾತ್ರಧಾರಿ ರೋಹಿತ್ ಅವರು. ಚಂದ್ರಮೋಹನ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಎಲ್ಲನೂ ಅವರೇ ಮಾತಾಡ್ತಾರೆ. ದೇವರಾಜ್ ಅಳಿಯ ಚಂದ್ರಮೋಹನ್ ಪಾತ್ರದಲ್ಲಿ ಮಿಂಚ್ತಾ ಇರೋ ರೋಹಿತ್ ಈಗ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಹಾಯ್ ರೋಹಿತ್. ಹಾಯ್. ಹೇಗಿದ್ದೀರಾ? ಸೂಪರ್. ಚಂದ್ರಮೋಹನ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಜಯಲಲಿತಾ ಸೀರಿಯಲ್. ಮುಂಚೆನೂ ಸುಮಾರು ಸೀರಿಯಲ್ ಮಾಡಿದ್ದೀರಾ. ಜಯಲಲಿತಾ ಹೇಗೆ ಬೇರೆ ಸೀರಿಯಲ್ಗೆ ವಿಭಿನ್ನ ಅಂತ ಅನಿಸುತ್ತೆ? ಅಂದರೆ ಮುಂಚೆನೂ ಈ ರಾಜಕೀಯವಾಗಿ ಒಂದು ಸೀರಿಯಲ್ಗಳು ಬಂದಿದೆ, ಬಟ್ ಈಗ ಪ್ರೆಸೆಂಟ್ ನಡೀತಿರೋ ಜೋನರಲ್ಲಿ ಈ ಒಂದು ಪಾಲಿಟಿಕ್ಸ್ ವೈಸು ಒಂದು ಸ್ಟೋರಿ ತೊಗೊಂಡಿದ್ದಾರೆ ಅಂದರೆ ಡಿಫ್ರೆಂಟ್ ಫ್ರಮ್ ದ ಅದರ್ ಸೀರಿಯಲ್ಸ್ ಅಂತ ನನಗೆ ಅನಿಸುತ್ತೆ. ಇಟ್ಸ್ ಗುಡ್. ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೌದು, ಅಂದರೆ ಈಗ ನಾರ್ಮಲ್ ಆಗಿ ಡೈಲಿ ಲೈಫಲ್ಲಿ ಅತ್ತೆ ಸೊಸೆ ಜಗಳ ಈ ಥರ ಎಕ್ಸಾಕ್ಟ್ಲಿ ಇಲ್ಲ, ಇದರಲ್ಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ಅದೇ ಸ್ಟೋರಿ ಲೈನಲ್ಲೇ ಎಕ್ಸಾಕ್ಟ್ಲಿ ಅದು ನಾರ್ಮಲ್ ಒಂದು ಮನೇಲಿ ಹೇಗೆ ನಡೆಯುತ್ತೋ ಆ ಥರ ಹೋಗುತ್ತೆ ಮೋಸ್ಟ್ ಆಫ್ ದ ಸೀರಿಯಲ್ಸು. ಬಟ್ ಇದರಲ್ಲಿ ಹೊರಗಡೆ ಬಂದು ಇಂಟೆನ್ಷನ್ ಬೇರೆ ಇದೆ. ಬಟ್ ಅದನ್ನು ತೋರಿಸ್ತಾರೆ, ಯಾಕಂದರೆ ಪೀಪಲ್ಗೆ ಟಚ್ ಆಗಬೇಕಂದ್ರೆ ಮನೇಲಿ ಏನು ನಡೆಯುತ್ತೋ ತೋರಿಸ್ಲೇಬೇಕು, ಅದು ಮಸ್ಟ್ ಅಂಡ್ ಶುಡ್. ಅಪಾರ್ಟ್ ಫ್ರಮ್ ದಟ್ ಅವಳು ಹೊರಗಡೆ ಹೋಗಿ ಎಕ್ಸಾಕ್ಟ್ಲಿ. ಸೊ ಆ ವೈಸು ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನ್ ಚೆನ್ನಾಗಿ ಮಾಡಿದ್ದಾರೆ. ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಜನಕ್ಕೆ, ಅಂದರೆ ನಿಮ್ಮ ಎಷ್ಟೊಂದು ಜನ ಕ್ಯೂರಿಯಾಸಿಟಿ ಇರುತ್ತೆ, ಸೀರಿಯಲ್ ಬರ್ತಾ ಇದ್ರು ಸುಮಾರು ಎಪಿಸೋಡ್ಸ್ ಆಗಿದ್ರು, ಇದು ಯಾವ ಥರ ಪಾತ್ರ, ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೀರಿಯಲ್ಗೆ, ಇದು ವಿಲನ್ ಶೇಡಾ ಅಥವಾ ಪಾಸಿಟಿವ್ ಶೇಡಾ? ಬಿಕಾಸ್ ವಿಲನ್ಗಳು ಪಾಸಿಟಿವ್ ಥರಾನೇ ಕಾಣಿಸ್ಕೊಳ್ಳೋರು ಇರ್ತಾರೆ ಸುಮಾರು ಎಪಿಸೋಡ್ಸ್ ತನಕ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಆಡಿಯನ್ಸ್ ಇಲ್ಲ, ಇದು ಕಂಪ್ಲೀಟ್ಲಿ ಗ್ರೇ ಶೇಡ್ ಥರ ಹೋಗ್ತಾ ಇದೆ. ಹೇಗಂದರೆ ನಮ್ಮ ಮಾವ ಆ್ಯಕ್ಚುಲಿ ಮೇನ್ ವಿಲ್ಲನ್ ಇದರಲ್ಲಿ. ಅವ್ರ ಕಡೆ ಬಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ, ಹೊರಗಡೆ ಬಂದರೆ ನಾನು ಪರ್ಸ್ನಲ್ ಆಗಿ ನನಗೆ ನಾನೇ ಸಪೋರ್ಟ್ ಮಾಡ್ಕೊಂಡು ಏನೋ ಬೇರೆ ಥರ ಪ್ಲ್ಯಾನ್ ಮಾಡ್ತಿರ್ತೀನಿ. ನಾಟ್ ಎಕ್ಸಾಕ್ಟ್ಲಿ ವಿಲನ್, ಅದೇ ವಿಲನ್ ಶೇಡ್ ಥರನೇ ಹೋಗ್ತಾ ಇದೆ ಸದ್ಯಕ್ಕೆ. ಇಂಟೆನ್ಷನ್ಸ್ ಏನಾದರೂ ಇದೆಯಾ ನಿಮಗೆ? ಆಫ್ ಕೋರ್ಸ್ ತುಂಬ ಇದೆ ಇಂಟೆನ್ಷನ್. ಮಾವನ್ ಸೈಡ್ಗೆ ತಳ್ಳಿ ಅಳಿಯ ಮೇನಾಗಿ ಬರಬೇಕು ಅನ್ನೋ ಇಂಟೆನ್ಷನ್ ಎಲ್ಲ ಇದೆ. ಬಟ್ ಕತೆ ಇನ್ನೂ ಇಲ್ಲಿವರೆಗೂ ತೊಗೊಂಡು ಹೋಗುತ್ತೆ, ನೋಡಬೇಕು. ಪ್ರೆಸೆಂಟ್ ಚೆನ್ನಾಗಿ ಆಗ್ತಾ ಇದೆ ಸೀರಿಯಲ್. ಇಟ್ಸ್ ಆಲ್ ಗುಡ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸುನಿಲ್ ಪುರಾಣಿಕ್ ಸರ್ ಪ್ರೊಡಕ್ಷನ್ಸ್ ಸುವರ್ಣಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು, ಸೀರಿಯಲ್ಸ್ ವೈಸು, ಡೈರೆಕ್ಷನ್, ಪ್ರೊಡಕ್ಷನ್ಸ್, ಆ್ಯಕ್ಟಿಂಗ್ ವೈಸ್ ಕೂಡ. ಹೆಂಗೆ ಅನಿಸ್ತದೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ? ಇಟ್ಸ್ ರಿಯಲಿ ನೈಸ್. ನಾನು ಇನಿಷಿಯಲಿ ಬಂದಾಗ ಅಂದರೆ ದ ಡೇ ಒನ್ನಿಂದನೇ ನನಗೆ ಅನ್ಕಂಫರ್ಟಬಲ್ಲು. ಅವ್ರು ಸೀನಿಯರ್ ಆರ್ಟಿಸ್ಟು, ಪ್ರೊಡಕ್ಷನ್ ಮಾಡಿದ್ದಾರೆ, ಈ ಥರದ್ದು ಏನೂ ಅನಿಸ್ಲಿಲ್ಲ. ತುಂಬ ಅವರೇ ಕಂಫರ್ಟ್ ಫೀಲ್ ಮಾಡಿಸ್ತಾ ಹೋಗ್ತಾರೆ. ಆ್ಯಂಡ್ ನಮ್ಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಅದು ಈಸಿ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಈಗಲೂ ಪ್ರೆಸೆಂಟ್ 2 ಸೀರಿಯಲ್ ಬರ್ತಾ ಇದೆ, ಅದ್ರ ಜೊತೆ ಇಲ್ಲೊಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ತುಂಬ ಬ್ಯುಸಿ ಇದ್ದಾರೆ. ಇಲ್ಲಿ ಬಂದಾಗ ಅದನ್ನೆಲ್ಲ ಸೈಡ್ಗೆ ಇಟ್ಟು ನಮ್ಮನ್ನು ಕಂಫರ್ಟ್ ಮಾಡಿ ಕ್ಯಾರೆಕ್ಟರ್ ವೈಸ್ ಎಲ್ಲ ಡೈಲಾಗ್ ವೈಸ್ ಮಾತಾಡ್ಕೊಳ್ತೀವಿ ನಾವು. ಸರ್ ಇದು ಸರಿ ಇಲ್ಲ ಅಂದರೆ ಕರೆಕ್ಟ್ ಅಲ್ವಾ ಅಂತ ಅವ್ರು ಕರೆಕ್ಟ್ ಮಾಡ್ಕೊಳ್ಳೋದು. ಅಂದರೆ ನಾವು ಚಿಕ್ಕ ಆರ್ಟಿಸ್ಟ್ಗಳು ಏನು ಇವ್ರೇನು ಹೇಳೋದು ಅನ್ನೋ ಥರ ನೋಡಲ್ಲ. ತುಂಬ ಚೆನ್ನಾಗಿದೆ. ಅವ್ರು ಒಂದೊಂದ್ಸತಿ ಹೇಳ್ತಿರ್ತಾರೆ, ನಿಜವಾದ ಮಾವ ಅಳಿಯನ್ ಥರನೇ ಒಂದು ಫನ್ ಔಟ್ ಇದೆ ಇಲ್ಲಿ ಅನ್ನೋ ಥರ ಹೇಳ್ತಾ ಇರ್ತಾರೆ. ಎಷ್ಟು ಎಪಿಸೋಡ್ಸ್ ಆಗಿದೆ ಈಗ? ಇವತ್ತಿಗೆ ಪ್ರೆಸೆಂಟು 258 ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ವೀಕ್ ಬ್ಯಾಕು 250 ಕ್ರಾಸ್ ಮಾಡಿದ್ದೀವಿ. ಒನ್ ಆಫ್ ದಿ ಗುಡ್ ನಂಬರ್ಸ್ ಇರೋ ಸೀರಿಯಲ್ಸಲ್ಲಿ ಇದು ಒಂದು ಅಂತ ಹೇಳ್ಬೋದು. ಜಯಲಲಿತಾ ಒಳ್ಳೆ ನಂಬರ್ಸ್ ಇದೆ, TRP ವೈಸ್ ಚೆನ್ನಾಗಿ ಆಗ್ತಾ ಇದೆ ಸೀರಿಯಲ್. ಒಂದು ಫ್ಯಾನ್ಸಿಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದನ್ನು ರೀಚ್ ಮಾಡಿದ್ದಾರೆ ಸೀರಿಯಲಿಂದ ಅಂತ ಅನಿಸುತ್ತಾ ನಿಮಗೆ? ಎಸ್ ಅಬ್ಸಲ್ಯೂಟ್ಲಿ. ಯಾಕಂದರೆ ನಮಗೆ ಸೀರಿಯಲ್ ಸ್ಟಾರ್ಟ್ ಆಗೋವಾಗ ಒಂದು ಸ್ಟೋರಿ ಲೈನ್ ಹೇಳ್ತಾರೆ, ಆ ಸ್ಟೋರಿ ಲೈನ್ ಪ್ರಕಾರನೇ ಎಷ್ಟೊಂದು ಸೀರಿಯಲ್ಗಳು ಹೋಗಲ್ಲ. ಮಧ್ಯ TRPಗೋಸ್ಕರನೋ ಇಲ್ಲ ಸಮ್ವಾಟ್ ಏನೋ ಗ್ರ್ಯಾಂಡ್ ಆಗಬೇಕು, ಏನಾದರೂ ಸ್ಟೋರಿ ಚೇಂಜ್ ಮಾಡಬೇಕು, ಆ ಥರ ಏನಾದರೂ ಚೇಂಜಸ್ ಆಗುತ್ತೆ ಮೋಸ್ಟ್ ಆಫ್ ದ ಸೀರಿಯಲ್. ಬಟ್ ಇದನ್ನು ಹಾಗೆ ಮಾಡಿಲ್ಲ. ಅನ್ಕೊಂಡಾಗ ಹೇಗೆ ಅನ್ಕೊಂಡಿದಾರೋ ಅದೇ ರೀತಿ ತೊಗೊಂಡು ಹೋಗ್ತಿದ್ದಾರೆ. ಸೊ ಇಟ್ಸ್ ಗುಡ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮುಂದೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸೀರಿಯಲ್? ಆ್ಯಕ್ಚುಲಿ ಟ್ವಿಸ್ಟ್ಗಳಿಲ್ಲ ಅಂದರೆ ಸೀರಿಯಲ್ಲೇ ಇಲ್ಲ. ಸೊ ಏನು ಹೇಳ್ತಾರೆ, ಪ್ರತಿಯೊಂದು ಸತಿನೂ ಕತೆ ಮಾಡೋವಾಗ ಅಲ್ಲೇನಾದರೂ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಅಂದರೆ ಯಾವಾಗಲೂ ಒಳ್ಳೆತನನೇ ಗೆಲ್ಲೋದು ಅನ್ನೋದನ್ನೇ ತೋರಿಸ್ಕೊಂಡು ಬರ್ತಾರೆ. ಈಗ ಸುಮಾರು ಜನ ಸೀರಿಯಲ್ನೇ ಟಿಪಿಕಲ್ ಸೀರಿಯಲ್ ನೋಡೋರಿಗೆ ಒಂದಷ್ಟು ಕ್ವೆಶನ್ಸ್ ಇದೆ, ಡೌಟ್ಸ್ ಇರುತ್ತೆ. ಸೀರಿಯಲ್ ಕಥೆ ಹೋಗ್ತಾ ಹೋಗ್ತಾ ಆರ್ಟಿಸ್ಟ್ಗಳಿಗೂ ಗೊತ್ತಿರುತ್ತಾ ಅಥವಾ ಗೊತ್ತಿರಲ್ವಾ? ಅಲ್ಲಿ ಆ್ಯಕ್ಟ್ ಮಾಡುವಾಗ ಮಾತ್ರ ಆನ್ ಸ್ಪಾಟ್ ಸ್ಕ್ರಿಪ್ಟ್ ಏನು ಕೊಡ್ತಾರೆ ಅಷ್ಟು ಮಾತ್ರ ಗೊತ್ತಿರುತ್ತೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ವಾ ಅಂತ. ಸೊ ಅದೇ ಸ್ಟೋರಿ ಪಾರ್ಟ್ ಬಂದರೆ ಅದು ಕಂಪ್ಲೀಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುತ್ತೆ. ನಮ್ಗೆ ಹಿಂದೆ ಮುಂದೆದೆಲ್ಲ ಗೊತ್ತಿರಲ್ಲ. ಆಗಿನ ಟೈಮ್ದು ಏನು ಆ್ಯಕ್ಟ್ ಮಾಡ್ತೀವಿ ಅಂದರೆ
ಆ ಸೀನು ಅಂತಲ್ಲ, ಹಿಂದೆ ಮುಂದೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಿಂದೆ story ಹಿಂಗಾಗಿರುತ್ತೆ. ಏನ್ ಇಲ್ಲ ಗೊತ್ತಿರಲ್ಲ ಇಲ್ಲ, ನಿಮ್ಗೆ. ಕಂಪ್ಲೀಟ್ ಸ್ಟೋರಿ Next ನಿಮಗೆ ಏನಾಗ್ತಾ ಗೊತ್ತಿರಲ್ಲ. ಇರುತ್ತೆ ಗೊತ್ತಿರಲ್ಲ. ನೋ ನೋ ನೋ. ಬಿಕಾಸ್ ಜನ ಮೆಸೇಜ್ ಕಾಮೆಂಟ್ಸ್ ಅಲ್ಲೆಲ್ಲ ಕೇಳೋದು ಹಂಗೆ ಹಿಂಗೆ ಆಗುತ್ತೆ ಅಂತ ಜನಕ್ಕೊಂದು ಎಕ್ಸ್ಪೆಕ್ಟೇಷನ್, ಏನೋ ಅವ್ರವ್ರು ಐ ಆಂಟಿಸಿಪೇಟ್ ಟೆಲ್ ಯು ಒನ್ ಥಿಂಗ್, ಇಟ್ಸ್ ಎ ವೆರಿ ನೈಸ್ ಪಾರ್ಟ್. ಏನಂದರೆ ತುಂಬ ವರ್ಷಗಳಿಂದ ಎಲ್ಲರೂ ಸೀರಿಯಲ್ ನೋಡ್ಕೊಂಬರ್ತಿದ್ದಾರೆ. ಸೊ ಕತೆ ನೋಡ್ತಾ ಅವ್ರಿಗೆ ಇದು ಹಿಂಗಾಗತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆದಾಗ ಆ್ಯಕ್ಚುಲಿ ಅವ್ರಿಗೆ ಖುಷಿ ಆಗುತ್ತೆ. ಫ್ಯೂ ಪೀಪಲ್ ನೋಡ್ದ ನಾನು ಇದನ್ನೇ ಹೇಳಿದ್ದು ಹಿಂಗೆ ಆಗುತ್ತೆ ಅಂತೆಲ್ಲನೂ ಅಂದ್ಕೊಳ್ತಾರೆ. ಬಟ್ ನಮ್ಗೆ ಆ್ಯಕ್ಚುಲಿ ಸ್ಟೋರಿ ಗೊತ್ತಿರಲ್ಲ ಮುಂದಕ್ಕೆ ಏನು ಹೋಗುತ್ತೆ ಅಂತ. ಅದೊಂಥರ ಅಡ್ವಾಂಟೇಜ್ ಕೂಡ ಹೌದು. ಗೊತ್ತಿದ್ರೆ ಆಂಟಿಸಿಪೇಟ್ ಮಾಡಬೇಕಾಗುತ್ತೆ ಆ್ಯಕ್ಟಿಂಗ್ ಮಾಡುವಾಗ. ಹಾಂ, ಅದೇ ಆಲ್ರೆಡಿ ನಮಗೆ ಇಮ್ಯಾಜಿನೇಷನ್ ಇರುತ್ತೆ ಹಿಂಗಾಗತ್ತೆ ಅಂತ. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ವೈಸ್ ಮಾಡ್ತಾ ಅಲ್ಲ. ಗೊತ್ತಾಗುವಾಗ ನೀವು ನ್ಯಾಚುರಲ್ ಆಗೇ ರಿಯಾಕ್ಟ್ ಮಾಡ್ಬೋದು ಹೌದೌದು, ಸಿಚುವೇಶನ್ಗೆ. ಎಕ್ಸಾಕ್ಟ್ಲಿ. ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ನ್ಯೂಸ್ 18 ಜೊತೆ ನಿಮ್ಮ ಸೀರಿಯಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ರೋಹಿತ್ ಅವರ ಮಾತಾಗಿತ್ತು. ಚಂದ್ರಮೋಹನ್ ಪಾತ್ರದಲ್ಲಿ ರೋಹಿತ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಸೀರಿಯಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟ್ ಯಾವ ಪಾತ್ರಧಾರಿ ನಮಗೆ ಸಿಗ್ತಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ.